ಎಲ್ರಿಗೂ ನಮಸ್ಕಾರ. ಇವತ್ತು ಭಾರತೀಯ ಜನತಾ ಪಕ್ಷದ ಈ ಒಂದು ಯಾತ್ರೆಗೆ ನಾವು ಕುಟ್ಟ ಭಾಗದಿಂದ ಮತ್ತು ಜಿಲ್ಲೆಯಾದ್ಯಂತ ಸಾಕಷ್ಟು ಬಸ್ಗಳು ಮತ್ತು ವೆಹಿಕಲ್ಗಳು, ಸ್ವಂತ ವೆಹಿಕಲ್ಗಳು ಮತ್ತು ಸಾಕಷ್ಟು ಮಹಿಳೆಯರು ಇವತ್ತು ಇಲ್ಲಿಗೆ ಆಗಮಿಸಿದ್ವಿ. ಮುಂದೆ ಇರ್ತಕ್ಕಂಥ ಚುನಾವಣೆ ಕೂಡ ನಾವೆಲ್ಲ ಸಜ್ಜಾಗೋಕ್ಕೆ ಇವತ್ತು ನಾವು ತಯಾರಾಗಲಿಕ್ಕೆ ಈ ಒಂದು ಸಭೆಗೆ ಹಾಜರಾಗಿದೆ. ಭಾರತೀಯ ಜನತಾ ಪಕ್ಷದ ವಿಜಯ ಸಂಕಲ್ಪ ಯಾತ್ರೆಯ ಒಂದು ನಿಟ್ಟಿನಲ್ಲಿ ನಾವು ಕೂಡ ಬಿಶೆಟ್ಟಿಗಿರಿ ಭಾಗದಿಂದ ಸಾಕಷ್ಟು ಸಂಖ್ಯೆಯ ಜನರು ಬಂದಿದ್ದೀವಿ. ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಗೆಲ್ಲಲೇಬೇಕೆಂಬ ಉದ್ದೇಶ ಎಲ್ಲ ಕಾರ್ಯಕರ್ತರ ಉತ್ಸಾಹವನ್ನು ತುಂಬಿಸಿದೆ. ಈ ಉತ್ಸಾಹಕ್ಕೆ ಮೆರಗುವ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೂ ಕೂಡ ನಾವು ಹಾರೈಸ್ತಾ ಇದ್ದೇವೆ. भले
ನಾಯಕರು, ಮಾಜಿ ಮುಖ್ಯಮಂತ್ರಿ, ಸಂಸದರಾದ ಜಿಂದಾಬಾದ್ ಜಿಂದಾಬಾದ್ ಜೆಜಿ ನೀವೆಲ್ಲ ಅಣ್ಣ ನೋಡಿ ಇಲ್ಲಿ ಅದೇ 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 ಹೌದು ಹೌದು ಹೊಡ್ತಾರೆ ಎಲ್ಲ ಹೇಳಿದ್ರು ಆಯ್ತು ಸರ್ ಮುಂದೆ ದಯಮಾಡಿ ಮುಂದೆ ಬನ್ನಿ ಬರೋಣ ಅಣ್ಣ ಮುಂದೆ ಬಂದ್ಬಿಡಿ ಬನ್ನಿ ದಯಮಾಡಿ ಸರ್ ಬನ್ನಿ ಎಲ್ಲ ಮುಂದೆ ಬಂದ್ಬಿಡಿ ಎಲ್ಲ ಮುಂದೆ ಕಳಿಸಿ ದಯವಿಟ್ಟು ಬನ್ನಿ ಸರ್ ಎಲ್ಲ ಮುಂದೆ ಬಿಡಿ ಎಲ್ಲ ಮುಂದೆ ಹಾಕೋಣ ಬನ್ನಿ ಎಲ್ಲ ಮುಂದೆ ಎಲ್ಲರೂ ಕಳಿಸ್ಬಿಡಿ ಈ ಕಡೆ ಮುಂದೆ ಕಳಿಸಿ ಸರ್ ಬನ್ನಿ ಸರ್ ನೀವು ಬಂದ್ಬಿಡಿ ಸರ್ ಬನ್ನಿ ಬನ್ನಿ ಸರ್ ಎಲ್ಲ ಬನ್ನಿ
ಸರ್ಕಾರ ನಮ್ದೇ ಇಲ್ಲಿಂದ ಲಾಂಗ್
ನೋಡಿ ಬೈಕ್ ಅವರು ಸ್ವಲ್ಪ ಸೈಡ್ಗೆ ಹೋಗಿ, ನಮ್ಮ ಕಾರ್ಯಕರ್ತರು ಸ್ವಲ್ಪ ಬೈಕ್ ಅವರು ಸ್ಕೂಟರ್ ಅವರು ಸ್ವಲ್ಪ ಸೈಡಿಗೆ ಮಾಡಬೇಕು. ಚಲನ್ ವೀಕ್ಷಕರೇ, ಬಿಜೆಪಿ ವಿಜಯ ಯಾತ್ರೆ ಏನು ಇಲ್ಲಿ ಬರ್ತಾ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಿರೀಕ್ಷೆಗೆ ಮೀರಿ ಇಲ್ಲಿ ಬಂದಿದ್ದಾರೆ. ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಿ.ಕೆ. ಬೋಪಣ್ಣವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಅಭಿಪ್ರಾಯನ ಕೇಳ್ತಾ ಈ ಕಾರ್ಯಕ್ರಮನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಸರ್, ಏನು ಅನಿಸ್ತದೆ? ಈಗ ನಮ್ಮ ರಥಯಾತ್ರೆ ಇವಾಗ ಗೋಣಿಗೊಪ್ಪ ತಲುಪಿದೆ. ಬೃಹತ್ವಾದ ರಥಯಾತ್ರೆ ಆಗ್ತಾ ಇದೆ. ಜನಗಳು ತುಂಬಿ ತುಳುಕ್ತಾ ಇದೆ. ಒಳ್ಳೆ ಸಕ್ಸಸ್ ಆಗಿದೆ. ಇನ್ನು ನಮ್ಮ ಬಿಜೆಪಿ ಹವಾ ಗೋಣಿಗೊಪ್ಪ ಕೊಡಗು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಹವಾ. ಕಾರ್ಯಕರ್ತರ ಉತ್ಸಾಹ ಯಾವ ರೀತಿ? ನಮ್ಮ ಬಿಜೆಪಿಯಿಂದ ಯಾರು ಕ್ಯಾಂಡಿಡೇಟ್ ಬರ್ತಾರೆ ಗೆದ್ದೇ ಗೆಲ್ತೀವಿ. ಅದೇನಾದ್ರೂ ಗೆದ್ದೇ ಗೆಲ್ತೀವಿ. ಕಾರ್ಯಕರ್ತರ ಉತ್ಸವ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಒಂದು ಮೆರವಣಿಗೆ ನೋಡಿದ್ರೆ ಸಾಕು. ಈಗ ಈ ಒಂದು ಮೆರವಣಿಗೆಯಲ್ಲಿ ಚಂಡೆ ವಾದ್ಯದೊಂದಿಗೆ ಕೊಡವಿನ ವಾಲ್ಗ ಕೂಡ ಬರ್ತಾ ಇದೆ. ಈಗಾಗಲೇ ಸದಾನಂದ ಗೌಡರು ಈ ಒಂದು ಯಾತ್ರೆಯ ಮುಂಚೂಣಿಯಲ್ಲಿದ್ದಾರೆ. ಇವ್ರ ಜೊತೆಗೆ 2 ಕ್ಷೇತ್ರದ ಶಾಸಕರಾದಂಥ ಕೆ.ಜಿ. ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಇವರೊಟ್ಟಿಗೆ MLC ಕೂಡ ಜಾಯ್ನ್ ಆಗಿದ್ದಾರೆ. ಜಿಲ್ಲಾಧ್ಯಕ್ಷರು ರಾಬಿತ್ ದೇವೆ ಕೂಡ ಜಾಯ್ನ್ ಆಗಿದ್ದಾರೆ. ಕಿಲನ್ ಗಣಪತಿಯವರು ಮತ್ತು ಸಾಕಷ್ಟು ಸಂಖ್ಯೆಯ ಪದಾಧಿಕಾರಿಗಳು ಈ ಒಂದು ಯಾತ್ರೆಯೊಂದಿಗೆ ಬರ್ತಾ ಇದ್ದಾರೆ. ತಾವು ನೋಡ್ಬೋದು, ಅಪಾರವಾದಂಥ ಜನಸಂದಣಿ ಇಲ್ಲಿ ಕಾಣ್ತಾ ಇದೆ. ಮುಖ್ಯ ರಸ್ತೆಯಲ್ಲಿ ಜನಸಾಗರ ನೋಡ್ತಾ ಇದ್ದೀರಿ. ಎಡಭಾಗ ಮತ್ತು ಬಲಭಾಗದಲ್ಲಿ ಕಾರ್ಯಕರ್ತರ ಉತ್ಸಾಹ ಎದ್ದು ಕಾಣ್ತಾ ಇದೆ. ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಸಾಕಷ್ಟು ಜನಸಾಗರ ಎದ್ದು ಕಾಣ್ತಾ ಇದೆ. ಇದಕ್ಕೆ ಒಂದು ಪೂರಕವಾಗಿ ಈ ಕ್ಷೇತ್ರದ ಜನಪ್ರಿಯ MLC ನಮ್ಮ ಸುಜಾ ಕುಶಲಪ್ಪನವರಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು ಅವರ ಹಿಂದೆ ಬರ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ಒಂದು ಹರ್ಷ ಇದೆ. ಬಿಜೆಪಿಯ ಒಂದು ಭದ್ರಕೋಟೆಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಎಲ್ಲ ನಾಯಕರು ಈಗ ಬೀದಿಗಿಳಿದಿದ್ದಾರೆ. ಬನ್ನಿ, ಈಗ ನಮ್ಮೊಟ್ಟಿಗೆ ಸುಜಾ ಕುಶಲಪ್ಪನವರಿದ್ದಾರೆ. ಏನು ಅಭಿಪ್ರಾಯನ ಹೇಳ್ತೀರಿ? ಇವತ್ತು ಕೊಡಗು ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿ ಏನು BJP ಮೊದಲಿನಿಂದಲೂ ನಮ್ಮ ಹಿರಿಯರು ಜನಸಂಘ ಕಾಲದಿಂದಲೂ ಒಂದು ಸಂಸ್ಕೃತಿ ವಿಭಿನ್ನವಾದ ಪಕ್ಷ.
ಒಂದು ಆಚಾರ ವಿಚಾರ ಸಂಸ್ಕೃತಿ ರಾಷ್ಟ್ರೀಯತೆ ಹಿಂದುತ್ವ ಹಾಗೆ ದೇಶದ ರಕ್ಷಣೆ ಈ ದೇಶದಲ್ಲಿ ಒಂದೇ ಕಾನೂನು ಅಂತ ಹೇಳ್ಕೊಂಡು ನಮ್ಮ ಪಕ್ಷ ಪ್ರತಿಪಾದನೆ ಮಾಡಿಕೊಂಡು ಇವತ್ತು ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಇಡೀ ಎಲ್ಲ ದೇಶವನ್ನು ಆಳ್ತಾ ಇದೆ. ಈ ನಮ್ಮ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತು ಏನೆಲ್ಲ ನಾವು ಜನರಿಗೆ ಮುಂದಿಟ್ಕೊಂಡು ಮುಂದೆ ಹೋರಾಟ ಮಾಡಿ ಇದು ಮಾಡಿದವನ್ನ ಆ ಭರವಸೆಯನ್ನು ಈಡೇರಿಸಿದ್ದೇವೆ. ಯಾಕೆಂತ ಹೇಳಿದ್ರೆ ಇವತ್ತು ದೇಶದಲ್ಲಿ 2 ಕಾನೂನಿತ್ತು, ಆ ದೇಶದಲ್ಲಿ ಒಂದೇ ಕಾನೂನು ಅಂತ ಕಾಶ್ಮೀರದ ಇದನ್ನು ಆರ್ಟಿಕಲ್ 370 ತೆಗೆದುಹಾಕಿದ್ದೇವೆ. ಈ ದೇಶದಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಪಂಥದಲ್ಲಿ ಕಾಣ್ತೇವೆ. ರಾಷ್ಟ್ರೀಯತೆ ಬಗ್ಗೆ ಇರ್ಬೋದು, ರಾಷ್ಟ್ರದಲ್ಲಿ ಇವತ್ತು ವಿಶ್ವದಲ್ಲಿ ಭಾರತ ವಿಶ್ವ ನಾಯಕರಾಗಿ ಮೋದಿಜಿ ಬೆಳೀತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಇತ್ತು ಭಾರತ ದೇಶ ಭಾಳ ಹಿಂದಿನ 10ನೇ ಸ್ಥಾನದಲ್ಲಿ ಇವತ್ತು 5ನೇ ಸ್ಥಾನದಲ್ಲಿ ಆರ್ಥಿಕ ವ್ಯವಸ್ಥೆ ಇದೆ. ಹಾಗೆಯೇ ಪ್ರತಿಯೊಂದು 140 ಕೋಟಿ ಜನ ಇದೆ. ಆ 140 ಕೋಟಿ ಅವರಿಗೆ ನೇರವಾಗಿ ಸರ್ಕಾರದ ಸವಲತ್ತುಗಳು ನೇರವಾಗಿ ಅವರಿಗೆ ಜನ್ಧನ್ ಯೋಜನೆ ಮುಖಾಂತರ ಅದರಲ್ಲಿ ಯಾವುದೇ ಅವ್ಯವಹಾರ ಆಗದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಕ್ಷ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ಅಮಿತ್ ಶಾಗೆ JP ನಡ್ಡಾಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ವಿಜಯ ಸಂಕಲ್ಪ ಯಾತ್ರೆ ಗೋಣಿಗೊಪ್ಪದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೂ ಇದು ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಸ್ಪಷ್ಟ ಸೂಚನೆಯನ್ನು ಕೊಡ್ತಾರೆ ಅಂತೇಳಿ ಈ ಹಿಂದೆ ಸಹ ಸಂಚಾಲಕರಾದ ಕಿಲನ್ ಗಣಪತಿ ಅವರು ಹೇಳಿದ್ರು. ಈಗ ನಮ್ಮೊಟ್ಟಿಗೆ ಕಿಲನ್ ಗಣಪತಿ ಅವರೇ ಇದ್ದಾರೆ. ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ, ಭಾರಿ ಉತ್ಸಾಹದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮ್ಮೊಂದಿಗೆ ಸ್ವತಃ ಕಿಲನ್ ಗಣಪತಿ ಅವರು ಇದ್ದಾರೆ. ಈ ಒಂದು ನೇತೃತ್ವದ ಸಹ ಸಂಚಾಲಕನಾಗಿ ಕೆಲಸ ಮಾಡಿದ್ದಾರೆ. ಭಾರಿ ಮುಖದಲ್ಲಿ ಮಂದಹಾಸ ಇದೆ. ಅವರ ನಿರೀಕ್ಷೆಗೆ ಮೀರಿ ಜನಸಾಗರ ಹರಿದು ಬಂದಿದೆ. ಭಾರತ ಜನತಾ ಪಾರ್ಟಿಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 3 ದಿನ ಹಿಂದೆ ನಾವು 10,000ಕ್ಕಿಂತ ಮೀಲಾಗಿ ಜನರನ್ನು ಸೇರಿಸ್ತೀವಿ ಅಂತ ಹೇಳಿದ್ದೀವಿ. ಈಗ 15,000 ಜನರನ್ನು ಸೇರಿಸುತ್ತಾ ಇದು ಕಾಂಗ್ರೆಸ್ ಅವರಿಗೆ ಒಂದು ಸೂಕ್ತ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ. ಕೊಡಗಿನ ಕಾವೇರಿ ಮಾತೆ ಸಾಕ್ಷಿಯಾಗಿ ಈ ಭೂಮಿಯಲ್ಲಿ ಭಾರತ ಜನತಾ ಪಾರ್ಟಿ ಗೆಲುವು ಮಾತ್ರ ಖಚಿತ ಅಂತ ಹೇಳೋ ಮಾತನ್ನು ಹೇಳುತ್ತೇನೆ. ಈ ಒಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾವೇರಿ ಮಣ್ಣಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತದೆ ಅನ್ನೋ ಸಂಭ್ರಮದಲ್ಲಿ ಅವರು ಉತ್ಸಾಹದ ನುಡಿಗಡೆ ಹೇಳಿದರೆ ಸಾಕಷ್ಟು ಕಾರ್ಯಕರ್ತರು ಡ್ಯಾನ್ಸ್ ಮೂಲಕ ವಾದ್ಯದ ಮೂಲಕ ತಮ್ಮ ಬಾವುಟಗಳನ್ನು ಆರಿಸ್ತಾ ಭಾರಿ ಸಂತೋಷದಲ್ಲಿ ಬರ್ತಾ ಇದ್ದಾರೆ. ರಥಯಾತ್ರೆಯು ಕೂಡ ಸಾಗಿ ಬರ್ತಾ ಇದೆ. ಈಗಾಗಲೇ ಸಂಜೆ ವೇಳೆ ಆಯ್ತಿದ್ರು ಕೂಡ ಕಾರ್ಯಕರ್ತರಲ್ಲಿ ಉತ್ಸಾಹ ಕಡಿಮೆ ಆಗಿಲ್ಲ. ನರೇಂದ್ರ ಮೋದಿ ಜನಪರ ಸರ್ಕಾರ. ಜೈ
ಬಡವರ ಬಂಧು ಬಸವರಾಜ ಬೊಮ್ಮಾಯಿ ಕಿ ವಂದೇ ವಂದೇ. ಈ ಬಿಜೆಪಿಯ ಒಂದು ರಥಯಾತ್ರೆಯಲ್ಲಿ ಸಾಕಷ್ಟು ಮಹಿಳೆಯರು ಭಾಗವಹಿಸಿದ್ದಾರೆ. ಭಾರಿ ಸರತಿ ಸಾಲಿನಲ್ಲಿ ಸಾಗಿ ಬರ್ತಾ ಇದ್ದಾರೆ. ಮಹಿಳೆಯರು ನಮ್ಮೊಟ್ಟಿಗಿದ್ದಾರೆ, ಭಾರಿ ಉತ್ಸಾಹದಲ್ಲಿದ್ದಾರೆ. ಏನು ಹೇಳ್ತೀರಿ? ನಮಗೆ ಇದು ಸಂತೋಷ ವಿಷಯ ಆಗುತ್ತದೆ. ವಿಜಯೋತ್ಸವ ಮಾಡೋದು ಮಹಿಳೆಯರು. ನಾವು ಮೈತಾಡಿ ಗ್ರಾಮದಿಂದ ಬಂದಿದ್ದೀವಿ. ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ? 5 ಗಂಟೆಗೆ ಬಂದಿದ್ದೀವಿ. ಎಲ್ಲ ಸಾಕಷ್ಟು ಮಹಿಳೆಯರು ಭಾರಿ ಉತ್ಸುಕತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ, ಮೆರವಣಿಗೆಗೆ ಸಾಥ್ ನೀಡಿದ್ದಾರೆ. ಈ ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೋಡ್ಬೋದು. ಈ ಒಂದು ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನು ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಇದು ಸಾಕ್ಷೀಕರಿಸ್ತಾ ಇದೆ. ಈಗಾಗಲೇ ವಿಜಯ ಸಂಕಲ್ಪ ಯಾತ್ರೆ ನಮ್ಮ ಈ ವೇದಿಕೆ ಸಭಾಂಗಣ ತಲುಪಿರುತ್ತದೆ. ಕೆಲವೇ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಲ್ಪ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.